ಸರ್ ನಿಮಗೆ ಈ ಕ್ರಿಕೆಟ್ ಕಡೆಗೆ ಹೆಂಗೆ ಸರ್ ಒಲವು ಹೆಚ್ಚು ಮುಂಚಿಂದ? ಯಾಕಂದ್ರೆ ಈಗ ಕಣ್ವಿ ಸರ್, ಚನ್ನವೀರ ಕಣ್ವಿ ಸರ್ ಸಾಹಿತ್ಯ ಲೋಕದಲ್ಲಿ ಅಂತ ದೊಡ್ಡ ಹೆಸರು, ಸೊ ಅವರ ಪುತ್ರನಾಗಿ, ಬಟ್ ಕ್ರಿಕೆಟ್ ಕಡೆಗೆ ನಿಮ್ಮ ಒಲವು ಹೆಂಗೆ ಸರ್? ನಮ್ಮ ತಂದೆಯವರಾಯ್ತು, ನಮ್ಮ ತಾಯಿಯವರು ಕೂಡ ಸಣ್ಣ ಕಥೆಗಾರ್ತಿ, ಅವ್ರದ್ದೆಲ್ಲ ಟೆಕ್ಸ್ಟ್ ಬುಕ್ಸ್ ಆಗಿದ್ದಾವೆ. ಹೌದು, ಮನೆಯಲ್ಲಂತೂ ಸಾವಿರಾರು ಪುಸ್ತಕಗಳು. ಕರೆಕ್ಟ್. ಪುಸ್ತಕಗಳನ್ನು ಮಧ್ಯೆ ಬೆಳೆದವರು. ನಾನು ಜಾಸ್ತಿ ಸಾಹಿತ್ಯದ ಬಗ್ಗೆ ಸ್ವಲ್ಪ ಇವ್ರದ್ದೆಲ್ಲ ಓದಿದ್ದೀನಿ, ಜಾಸ್ತಿ ಓದೋಕ್ಕಾಗಿಲ್ಲ. ನಾನು ಮೊದಲಿಂದ ಒಲವು ಕ್ರೀಡೆ. ಮನೆ ಹೊರಗಡೆನೇ ನಾನು 5 ಜನ ನಾವು ಅಣ್ಣ ತಮ್ಮಂದಿರು, ತಂಗಿ ಕೂಡ ಒಬ್ಬರಿದ್ದಾರೆ. ಸೊ ಯಾರು ಅಂದರೆ ಸ್ಪೋರ್ಟ್ಸ್ ವಿಷಯ ನಮ್ಮ ತಂದೆಯವ್ರಿಗೆ ತಾಯಿಯವ್ರಿಗೆ ಆಸಕ್ತಿ ಇತ್ತು, ಪ್ರೇರಣೆ ಇತ್ತು ಅವರಿಂದ. ಆದರೆ ನಮ್ಮ ಮನೆಯಲ್ಲಿ ಯಾರೂ ಸ್ಪೋರ್ಟ್ಸ್ಮನ್ ಆಗಿರಲಿಲ್ಲ. ನಂತರ ನನ್ನ ತಮ್ಮಗಳಿಬ್ಬರು ಕ್ರಿಕೆಟ್ ಆಡಿದ್ರು, ಎಲ್ಲ ಆಯಿತು. ನಮ್ಮ ಅಣ್ಣನೂ ಇರಲಿಲ್ಲ. ಸೊ ನಮ್ಮಣ್ಣ ಬೇರೆ IIT ಓದಿ ವಿದೇಶಕ್ಕೆ ಹೋಗಿ ಬಂದು, ಅದೇ ನಾವೊಂಥರ ಈ ಕ್ರೀಡೆಯಲ್ಲೇ ನಾವು ಮುಂದುವರೆದು ಬಂದ್ವಿ. ಆದರೂ ಫಸ್ಟ್ ಕ್ಲಾಸಲ್ಲಿ ಬರ್ತಿದ್ದೆ, ಡಿಸ್ಟಿಂಕ್ಷನ್ ಬರ್ತಿತ್ತು, ಎಲ್ಲ ಆಗ್ತಿತ್ತು. ಆದರೆ ಒಂದು ಸರಿ ಏನಾಯ್ತು ಅಂದರೆ, ಬ್ಯಾಡ್ಮಿಂಟನ್ ನನಗೆ ಭಾಳ ಇಷ್ಟ. ಮುಂಚೆ ಇನ್ನು ವಿಶ್ವವಿದ್ಯಾಲಯಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಪರವಾಗಿ ಆಡಿದ್ದು ಬ್ಯಾಡ್ಮಿಂಟನ್, ನಂತರ ಕ್ರಿಕೆಟ್. ಬ್ಯಾಡ್ಮಿಂಟನ್ ಅಂದ್ರೆ ಫಿಟ್ನೆಸ್ ತುಂಬ ಬೇಕಾಗುತ್ತೆ. ಅದರಿಂದ ಅದರದ್ದು ಇದೇ ಬೇರೆ ಇರುತ್ತೆ, ಫಿಟ್ನೆಸ್ ಲೆವೆಲ್ಲೇ ಬೇರೆ ಇರುತ್ತೆ. ನಿಮಗೆ ಗೊತ್ತು, ನೀವು ಮೊನ್ನೆ ನೋಡಿದಿರಲ್ಲ, ಒಲಿಂಪಿಕ್ಸಲ್ಲಿ ನೋಡಿದಿರಿ, ನಮ್ಮ ಆಟಗಾರ ನೋಡಿದಿರಲ್ಲ, ಯಾವ ರೀತಿ ಫಿಟ್ನೆಸ್ ಬೇಕು. ಸೊ ಆಮೇಲೆ ಅದು ಹೆಲ್ಪ್ ಆಯಿತು. ನಮ್ಮ ಕ್ರಿಕೆಟ್ ಅಂತೂ ಯಾರಿಗೆ ಆಸಕ್ತಿ ಅಲ್ಲ ಹೇಳಿ ಕ್ರಿಕೆಟಲ್ಲಿ. ಚೇಂಜ್ ಓವರ್ ಹೆಂಗೆ ಸರ್ ಬ್ಯಾಡ್ಮಿಂಟನ್ನಿಂದ? ಅಲ್ಲ, ಎರಡು ಅಂದರೆ ನಾವು ಏನಂದರೆ, ನಾವು ಕರ್ನಾಟಕ ವಿಶ್ವವಿದ್ಯಾಲಯದ ಕ್ಯಾಂಪಸಲ್ಲಿ ಇದ್ವಿ. ಕ್ವಾರ್ಟರ್ಸಲ್ಲಿರುವಾಗ ರಿಕ್ರಿಯೇಷನ್ ಗ್ರೌಂಡ್ ಅಂತಿತ್ತು, ದೊಡ್ಡ ಗ್ರೌಂಡು, ಪ್ಲಸ್ ಒಳಗಡೆ ಎಲ್ಲನೂ ಇತ್ತು. ಬ್ಯಾಡ್ಮಿಂಟನ್ ಆಗಲಿ, ಟೇಬಲ್ ಟೆನ್ನಿಸ್ ಆಗಲಿ, ಸ್ವಿಮ್ಮಿಂಗ್ ಇತ್ತು, ಟೆನ್ನಿಸ್ ಇತ್ತು ಎಲ್ಲ. ಸೊ ಟೆನ್ನಿಸು ಆಡಿದ್ದೀನಿ. ಸೊ ಆಮೇಲೆ ಬ್ಯಾಡ್ಮಿಂಟನ್ ಇಂಡೋರ್ ಅಲ್ಲ, ನಮ್ಮಲ್ಲಿ ಮಳೆ ಬಂದರೆ ಟೆನ್ನಿಸ್ ಆಡೋಕ್ಕಾಗಲ್ಲ. ಸೊ ಅದಕ್ಕೆ ಇಂಡೋರಲ್ಲಿ ಬ್ಯಾಡ್ಮಿಂಟನ್ ಒಳ್ಳೆ ಕೋಚ್ ಇದ್ರು, ಯೂನಿವರ್ಸಿಟಿ ಕೋಚ್ ಇದ್ದರು. ಸೊ ಆವಾಗ ಆಡೋದಕ್ಕೆ ಅವಕಾಶ ಸಿಕ್ತು, ಕಲಿಯೋಕೆ ಅವಕಾಶ ಸಿಕ್ತು, ಒಂದು ಲೆವೆಲ್ ಬಂದ್ವಿ. ಆವಾಗ ಏನಂದರೆ ಕ್ರಿಕೆಟು ಅದು ಒಟ್ಟಿಗೆ ಶುರು ಆಯಿತು. ಆವಾಗ ಏನಾಯ್ತು ಅಂದರೆ ಬ್ಯಾಡ್ಮಿಂಟನ್ ಬಿಡಬೇಕಾಯ್ತು. ಬಿಟ್ಟು ಕ್ರಿಕೆಟ್ ಒಂಥರ ಏನಾಗಿತ್ತು ಅಂದರೆ, ಅಂತರ್ ವಿಶ್ವವಿದ್ಯಾಲಯ ಇಂಟರ್ ಯೂನಿವರ್ಸಿಟಿ ಎಲ್ಲ ಇರ್ತಿದ್ವಲ್ಲ, ಆವಾಗಿನ ಸ್ಟ್ಯಾಂಡರ್ಡ್ ಭಾಳ ಆಯಿತು. ಪ್ರಕಾಶ್ ಪದ್ಗಳೆಲ್ಲ ಅವರು ಇಂಟರ್ ಯೂನಿವರ್ಸಿಟಿ ಆಡಿದವರು. ನಾವು ಕ್ರಿಕೆಟಲ್ಲೂ ಕೂಡ ಸಿಕ್ಕಾಪಟ್ಟೆ ಅಂದರೆ ಎಲ್ಲ ರಂಜಿ ಟ್ರಾಫಿ ಪ್ಲೇಯರ್ಸು ಆಡ್ತಿದ್ರು. ಎಲ್ಲ ರಂಜಿ ಟ್ರಾಫಿಯಿಂದ ಬಂದವರೇ, ಯೂನಿವರ್ಸಿಟಿ ಲೆವೆಲಿಂದ ಬಂದವರೇ ಜಾಸ್ತಿ. ಎಲ್ಲ ಎಷ್ಟೊಂದು ಎಕ್ಸಾಂಪಲ್, ಗವಾಸ್ಕರು, ವೆಂಕಸರ್ಕರು, ಮಾಂಜರೇಕರು, ನಮ್ಮ BS ಚಂದ್ರಶೇಖರ್ ಅವರು ಯೂನಿವರ್ಸಿಟಿ ಇಂಡಿಯಾಗೆ ಅವ್ರಿಗೆ ಮೇಲೆ ಯೂನಿವರ್ಸಿಟಿಯಿಂದ ಲೆವೆಲಿಂದ ಅವರು ಇಂಡಿಯಾಗೆ ಆಡಿದ್ದವರು. ಸೊ ಎಲ್ಲರೂ, ಪ್ರಸನ್ನ ಅವರಾಗಲಿ, ಎಲ್ಲರೂ ಅದೇ ಅದರಿಂದ ಬಂದವರು. ಸೊ ಆವಾಗ ಆಸಕ್ತಿ ಇದ್ದೇ ಇತ್ತು. ಆ ಒಂದು ಅವಕಾಶ ಸಿಕ್ತು. ಆವಾಗ ಮೊದಲ ವರ್ಷದಲ್ಲಿ ನಾನು ಯೂನಿವರ್ಸಿಟಿ ಪರವಾಗಿ ಆಡಿದಾಗ ಮಡ್ರಾಸ್ ಯೂನಿವರ್ಸಿಟಿ ಅಂತ ಸ್ಟಾರ್ ಸ್ಟಡೆಡ್ ಮಡ್ರಾಸ್ ಯೂನಿವರ್ಸಿಟಿ ಮೈಸೂರಲ್ಲಿ ಮ್ಯಾಚ್ ಇತ್ತು. NI ಗ್ರೌಂಡ್ ಇನ್ನೂ ನೆನಪಿದೆ ನನಗೆ. ಆ ಗ್ರೌಂಡ್ ಮರೆಯೋಕ್ಕಾಗಲ್ಲ. ಸೆಂಚುರಿ ಬಾರಿಸಿದೆ ನಾನು. ಆವಾಗಿಂದ ಒಂಥರ ಒಲವು ಪೂರ್ತಿ ಕ್ರಿಕೆಟಲ್ಲಿ ಹೊಡ್ತು. ಆಮೇಲೆ ಮತ್ತೆ ಇನ್ನೊಂದು 2 ಸೆಂಚುರಿ ಬಾರಿಸಿದೆ. ನಂತರ ಮನೆಯಲ್ಲಂತೂ ಫ್ರೀ ಹ್ಯಾಂಡ್ ಇತ್ತು, ಏನಾದರೂ ಮಾಡ್ಬೋದು. ಯಾವತ್ತೂ ನಮಗೆ ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಇದನ್ನೇ ಮಾಡಿ, ಇದಕ್ಕೆ ಮಾಡಬೇಕು, ಈ ಕೋರ್ಸ್ ಮಾಡಬೇಕು, ಇದನ್ನೇ ಕೆಲಸ ಮಾಡಬೇಕು ಆ ಥರ ಎಂದೂ ಹೇಳಿಲ್ಲ. ಫ್ರೀಯಾಗಿ ಒಂಥರ ಬಿಟ್ಟಿದ್ದರು. ಅವ್ರು ನಮ್ಮ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಸೊ ಅದಕ್ಕಾಗಿ ಕ್ರಿಕೆಟ್ಗೋಸ್ಕರ ಬೆಂಗಳೂರು ಬಂದೆ, ಇಲ್ಲಿ ಅವಕಾಶ ಸಿಕ್ತು. ಸೊ ಅವಾಗ ಏನಾಗುತ್ತೆ ಅಂದರೆ ಭಾಳ ರಿಸ್ಕಿ. ಯಾವಾಗ ಸರ್? 70s, ಮಿಡ್ 70s. ಅದೇನಾಯ್ತಂದರೆ ಅವಾಗ S ಶ್ರೀನಿವಾಸ ಮೆಮೋರಿಯಲ್ ಟ್ರೋಫಿ ಅಂತ ಅವಾಗ ಶುರು ಆಯಿತು. ಸ್ವಲ್ಪ ಸರ್ ಅದರಲ್ಲಿ ಸೆಲೆಕ್ಟ್ ಆಗಿ ಆಡಿದಾಗ ಇಲ್ಲಿ ಭಾಳ ಚೆನ್ನಾಗಿ ಆಡಿದ್ದೆ. ಸೊ ಸ್ಟೇಟ್ ಜೂನಿಯರ್ಸ್ ಆಡೋಕ್ಕೆ ಅವಕಾಶ ಸಿಕ್ಕಿತ್ತು. ಆವಾಗಲೇ 3 ವರ್ಷ ಯೂನಿವರ್ಸಿಟಿಗೆ ಆಡಿದ್ದೆ. ಆಮೇಲೆ ಇಲ್ಲಿ ಕರೆ ಬಂತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ಆಡ. ಸೊ ಅಲ್ಲಿ ನಾನು MSc ಮಾಡ್ತೋದನ್ನು ಬಿಟ್ಟು ಬಂದೆ. ಅದಕ್ಕೂ ನಮ್ಮ ತಂದೆ ತಾಯಿ ಏನೂ ಹೇಳಿಲ್ಲ. ಯಾಕಂದ್ರೆ ನನ್ನ ಇಂಟ್ರೆಸ್ಟ್, ನಮ್ಮ ಏನು ಇಂಟ್ರೆಸ್ಟ್ ಇದೆ ಅದನ್ನು ಬೆಳವಣಿಗೆ ಅದರಲ್ಲಿ ಬೆಳೆಯಲು ಒಂದು ಅವಕಾಶ ನೀಡಿದ್ದು. ಸೊ ಆಮೇಲೆ ಮೊದಲಿಂದನೂ ಓದೋ ಹವ್ಯಾಸ ಇತ್ತು. ಸ್ಕೂಲಲ್ಲಿದ್ದ ಕ್ರಿಕೆಟ್ ಬಗ್ಗೆ ಓದೋದು ಹೇಳ್ತೇನೆ. ಇನ್ನೊಂದು ನೆನಪಿದೆ ನನಗೆ, ಸ್ಕೂಲಲ್ಲಿರುವಾಗ ಬಸಲ್ ಮಿಷನ್ ಹೈಯರ್ ಸೆಕೆಂಡ್ರಿ ಸ್ಕೂಲ್, ನಾನು 7ನೇವರೆಗೂ ನೀವು ಕನ್ನಡ ಕಾಮೆಂಟ್ರಿ ಮಾಡ್ಬೇಕಂದ್ರೆ ಬೇಕೇ ಬೇಕಂತಲ್ಲ, ಆದರೂ ಕೂಡ ಇದ್ರೂ ಒಳ್ಳೇದು. ಅದು ಏನಂದರೆ ಕನ್ನಡದ ಬೇಸ್ ಬೇಕು. ಎಕ್ಸಾಕ್ಟ್ಲಿ. 7ನೇವರೆಗೂ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದೆ. ಸೊ ಅನಂತರ ಬಸಲ್ ಮಿಷನ್ ಹೈಸ್ಕೂಲ್ ಹೋದಾಗ ಕೂಡ ಆವಾಗ ಹಿಂದೂ ನ್ಯೂಸ್ ಪೇಪರಲ್ಲಿ ಸ್ಯಾಟರ್ಡೇ ಸ್ಪೋರ್ಟ್ಸ್ ಸ್ಪೆಷಲ್ ಅಂತ ಬರೋದು. ಭಾಳ ಸವಿಸ್ತಾರವಾಗಿ ಒಂದು 4-6 ಪೇಜ್ ಇರ್ತಿತ್ತು. ಅದರಲ್ಲಿ ಖ್ಯಾತ ಕ್ರೀಡಾ ಬರಹಗಾರರು ಜಾಕ್ ಫಿಂಗಲ್ಟನ್ ಅಂತಂದರೆ ಆಸ್ಟ್ರೇಲಿಯನ್ ಅವರು, ಬ್ರೆಡ್ಮನ್ ಜೊತೆ ಆಡಿದವರು. ಆಮೇಲೆ ಟ್ರೆವರ್ ಬೇಲಿ ಇಂಗ್ಲೀಷ್ ಆಲ್ರೌಂಡರು ಅವರು ಆಗಲಿ, ಭಾಳ ಜನರು, ಪೀಟರ್ ಮೇ ಆಗಲಿ, ಇವರೆಲ್ಲರೂ ಬರಿತಾ ಇದ್ರು ಅದು ಸ್ಯಾಟರ್ಡೇ ಸ್ಪೋರ್ಟ್ಸ್ ಸ್ಪೆಷಲ್. ಅದು ನಂಗೆ ಬೇಕೇ ಬೇಕು ಓದೋಕ್ಕೆ. ನಾನು ಅವಾಗ ಸ್ಕೂಲು ಶನಿವಾರ ಅರ್ಧ ಸ್ಕೂಲು ಹಿಂದಿಂದ ಹೋಗ್ಬಿಟ್ಟು, ಸ್ಕೂಲ್ ನಡೆದಾಗಲೇ ಹಿಂದಿಂದ ಹೋಗ್ಬಿಟ್ಟು ಓಡೋಗಿ ಹತ್ರ ಇತ್ತು ನಮ್ಮದು, 1 ಕಿಲೋಮೀಟರ್ ಓಡೋಗ್ಬಿಟ್ಟು ಕರೆಕ್ಟ್ 11 ಗಂಟೆಗೆ ಹುಕ್ಕೇರಿ ಬುಕ್ ಸ್ಟಾಲ್ ಅಂತಿತ್ತು ನಮ್ಮ ಊರಲ್ಲಿ, ಸುಭಾಷ್ ರೋಡಲ್ಲಿ. ಅಲ್ಲಿ 4 ಹಿಂದೂ ಪೇಪರ್ ಬರೋದು ದಿವಸಕ್ಕೆ, ತುಂಬ ಲಿಮಿಟೆಡ್, ಅದು 11 ಗಂಟೆಗೆ. ಸೊ ಅವಾಗ ಇನ್ನೂ ಇಷ್ಟು ಆಗಿರಲಿಲ್ಲ ನ್ಯೂಸ್ ಪೇಪರ್ಸಲ್ಲಿ. ಸೊ ಅದನ್ನ ಹೋಗಿ ತೊಗೊಂಬಂದ್ಬಿಟ್ಟು ಮತ್ತೆ ವಾಪಸ್ ಅಟೆಂಡ್ ಆಗಿ ಮತ್ತೆ ಬಂದ್ಬಿಟ್ಟು ಅದನ್ನ ಓದೋದು. ಇನ್ನೂ ನನಗೆ ಕಟ್ಟಿಂಗ್ಸ್ ಇದೆ. ಅಂದರೆ ಜ್ಞಾನಾರ್ಜನೆ ಹೇಗೆ ಮಾಡ್ಬೇಕ್ರಿ ನಾನು ಹೇಳಿ. ಅವ್ರದ್ದು ಯಾರ್ಯಾರ್ದು ಸರ್ ಹೆಚ್ಚು ಇಂಟ್ರೆಸ್ಟ್ ಇಂದ ಕಟ್ ಮಾಡಿ ಇಟ್ಕೊಳ್ತಾ ಇಲ್ಲ, ಜಾಕ್ ಫಿಂಗಲ್ಟನ್ ಅಂತಂದರೆ ಎಲ್ಲರ ಬಗ್ಗೆ ಪ್ರೊಫೈಲ್ಸ್ ಬರೋರು. ರಾಬಣ್ಣನ ಹಿಡ್ಕೊಂಡು, ಪೀಟರ್ ಮೇ ಹಿಡ್ಕೊಂಡು, ಅವ್ರು ಟ್ರೆವಲ್ ಬೆಲ್ ಮೇಲೆ ಬರ್ತಾರೆ, ಸೋಬರ್ಸು, ಕನ್ಹಾಯ್,
ಆಮೇಲೆ ವಾರೆಲ್ಲು, ಇವು ಇಂಥವ್ರನ್ನೆಲ್ಲ ಅವಾಗೆಲ್ಲ ನಾವು ಓದೋದಷ್ಟೇ. ನಮ್ಮ ಮನೆಗೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬರ್ತಿತ್ತು ಮಧ್ಯಾಹ್ನ 11:30 12 ಗಂಟೆಗೆ. ಈಗಿಂದ ನೆಟ್ ಇಲ್ಲ, ಏನಿಲ್ಲ. ಸೊ ಪೇಪರ್ ಬಂದಾಗಲೇ ನಮ್ಗೆ ಗೊತ್ತಾಗೋದಿಲ್ಲ. ರೇಡಿಯೋ ಕೇಳೋ ಆಸಕ್ತಿ ಭಾಳ ಆಯ್ತು ನನಗೆ. ಅಂದರೆ ಕಾಮೆಂಟ್ರಿ ಕೇಳೋದು, ದೇಸಿ ಆಗಲಿ ವಿದೇಶಿ ಆಗಲಿ. ಅಂದರೆ ಆಸ್ಟ್ರೇಲಿಯಾದಲ್ಲಿದ್ದಾಗ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು 5 ಗಂಟೆಗೆ ಎದ್ಬಿಟ್ಟು ABC ಆಸ್ಟ್ರೇಲಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ರೇಡಿಯೋ ಕಾಮೆಂಟ್ರಿ ಕೇಳ್ತಾ ಇದ್ವಿ. ಸೊ ಅದು ಸರಿಯಾಗಿ ಬರ್ತಾರಲ್ಲ, ಕಿವಿಯಲ್ಲಿ ಇಟ್ಬಿಟ್ಟೆ ಕೇಳಬೇಕದಲ್ಲ, ಯಾಕಂದ್ರೆ ಶಾರ್ಟ್ ವೇವಲ್ಲಿ ಬರ್ಬೋದು. ಹಾಂ, ಅಲ್ಲಿ ಅಲನ್ ಮ್ಯಾಗ್ಯುಲ್ರಿ ಅಂತ ಭಾಳ ಗ್ರೇಟ್ ಕಾಮೆಂಟೇಟರ್ ಇದ್ದರು, ರೇಡಿಯೋ ಕಾಮೆಂಟೇಟರ್. ಆಮೇಲೆ ತುಂಬ ಜನರಿದ್ದರು. ನಂತರ BBC ಇಂಗ್ಲೆಂಡ್ ಟೂರ್ಗಳಿದ್ದಾಗ, ಬರೀ ಭಾರತ ಅಲ್ಲ, ಆ್ಯಶಸ್ ನಡೆದಾಗ ಕೂಡ ಅಲ್ಲಿ ಇಂಗ್ಲೆಂಡಲ್ಲಿ ನಡೆದಾಗ ಅದು 3:30 ಕರೆಕ್ಟಾಗಿ ಶುರು ಆಗ್ತಿತ್ತು, ರಾತ್ರಿ 11:00 ಆಗ್ತಿತ್ತು. ಅಲ್ಲಿ ಕೂಡ ಟ್ರೆವರ್ ಬೆಲಿ ಸಮಪ್ ಕೊಡ್ತಿದ್ರು ಲಂಚ್ ಟೈಮ್. ಆಮೇಲೆ ಜಾನ್ ಅರ್ಲಾಟು, ಬ್ರ್ಯಾನ್ ಜಾನ್ಸನ್, ಇವರೆಲ್ಲ ಅವರು ವಿಶ್ಲೇಷಣೆ, ಅವರು ಹೇಳುವ ರೀತಿ, ಮಾತಾಡೋ ರೀತಿ, ಅಂದರೆ ಅವಾಗ ಟೆಲಿವಿಷನ್ ಇರಲ್ಲ. ಅಂದರೆ ಅವರೇನು ಹೆಚ್ಚಿಗೆ ಕ್ರಿಕೆಟ್ ಆಡೋದವ್ರು ಅಲ್ಲ, ಆದರೂ ಕೂಡ ಆ ಒಂದು ಏನೋ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರಲ್ಲ, ನಿಮ್ಮ ಕಣ್ಣು ಮುಂದೆ ಕಟ್ಟಿದಂಗೆ ಆಗ್ತದೆ ಏನು ನಡೀತಿದೆ ಅಂತ. ಸೊ ಅದರಿಂದ ಭಾಳ ಪ್ರಭಾವಿತ ಅದಂತ ಹೇಳ್ಬೋದು. ನಮ್ಮ ಇಂಗ್ಲೀಷಲ್ಲಿ ನಮ್ಮ ಭಾರತದಲ್ಲೂ ಭಾಳ ಒಳ್ಳೆ ಕಾಮೆಂಟೇಟರ್ಸ್ ಇದ್ದರು. ಸೊ ಈ ಒಂದು ಹವ್ಯಾಸ ಅಂದರೆ ಕ್ರಿಕೆಟಲ್ಲೇ ಒಂಥರ ಒಲವು ಇತ್ತಲ್ಲ, ಅದೇ ಎಳ್ಕೊಂಡ್ಬಂತು ಬೆಂಗಳೂರಿಗೆ. ನಾನೇ ಉತ್ತರ ಕರ್ನಾಟಕ ಧಾರವಾಡ ಹುಬ್ಬಳ್ಳಿಯಿಂದ ನಾನೇ ಮೊದಲು ಅಂದರೆ ಕ್ರಿಕೆಟ್ಗೋಸ್ಕರ ಬೆಂಗಳೂರು ಬಂದರು. ನಂತರ ಅನೇಕರು ಬಂದರು. ಸುರೇಶ್ ಅನ್ಬಾಳ್, ಮಾರುತೇಶ್ ಅನ್ಬಾಳ್, ಅವಿನಾಶ್ ವೈದ್ಯ, ಆಮೇಲೆ ಶಿರ್ಗುಪ್ಪಿ, ಜೋಶಿ ಬಂದ ನಂತರ ಆನಂದ್ ಕಟ್ಟಿಯಾಲ. ಅಂದರೆ ನಮಗೇನಂದ್ರೆ ನಮ್ಮದು ಶಾಂತಿನಗರಲ್ಲಿ ನಮ್ಮ ಒಂದು ರೂಮ್ ಇತ್ತು, ಒಂದು ಬಿಲ್ಡಿಂಗ್ ಇತ್ತು. ಮೇಲೆಲ್ಲ ಹಾಕಿ ಪ್ಲೇಯರ್ಸ್ ಇದ್ದರು, ಎಲ್ಲ ಕೂರ್ಗಿ ಪ್ಲೇಯರ್ಸ್ ಇದ್ದರು. ನಮ್ಮೆಲ್ಲ ಕೆಳಗಡೆ ನಾವು ಸೇರ್ಕೊಂಡ ಮೇಲೆ ಎಲ್ಲರೂ ಯಾರು ಬಂದರೂ ನಮ್ಮ ಬಿಲ್ಡಿಂಗಲ್ಲೇ, ಎಕ್ಸೆಪ್ಟ್ ಸುನಿಲ್ ಜೋಶಿ ಬೇರೆ ಕಡೆ ಇದ್ದರು, ಶಿರ್ಗುಪ್ಪಿ ಬೇರೆ ಕಡೆ ಇದ್ರು ಅಷ್ಟೇ. ಎಲ್ಲರೂ ನಮ್ಮಲ್ಲೇ ನಮ್ಮ ರೂಮ್ಸು ಅದು. ಸೊ ಅದು ವಾತಾವರಣ ಇದ್ದೇ ಇರ್ತದೆ, ಸ್ಪೋರ್ಟಿಂಗ್ ವಾತಾವರಣ. ಎಲ್ಲ ಸಾಯಂಕಾಲ ತನಕ ಎಲ್ಲ ಫ್ರೆಂಡ್ಸ್ ಬರೋರು. ನಮಗಿಂತ ನಾವು ಮ್ಯಾಚಿಂದ ಅಥವಾ ಆಫೀಸಿಂದ ಬರೋಕ್ಕಿಂತ ಮುಂಚೆನೆಯಿಂದ ಬಂದಿರೋರು. ಆ ಥರ ಇತ್ತು ನಮ್ಮ ಅಡ್ಡ ಅಂತ ಹೇಳ್ತಾರಲ್ಲ, ಅದು ಬೇರೆ ಕಾರಣಕ್ಕೂ ಬರ್ತಿರ್ಬೋದು ಅವರು, ಬರೀ ಕ್ರಿಕೆಟಿಗಲ್ಲ. ಬ್ಯಾಚುಲರ್ಸ್ ಇದ್ದಾಗ ಏನು ಸ್ಪೆಷಲ್ ಕಾಫಿಗೆ ಆ ಥರದ್ದು ಒಂದಷ್ಟು ಜನ ಗ್ಯಾದರ್ ಆಗ್ತಾ ಇದ್ರು, ಬೇಕಾದಷ್ಟು. ಸರ್ ನೀವು ಇಲ್ಲಿಗೆ ಬಂದಾಗ ಇಲ್ಲಿದ್ದಂತಹ ಹಿರಿಯ ಆಟಗಾರರು, ಕರ್ನಾಟಕದ ಆಟಗಾರರು, ಸೊ ಅವ್ರ ಜೊತೆಗೆ ಒಡನಾಟ ಆಗಿದ್ದು ಅಥವಾ ಅವ್ರನ್ನ ನೋಡಿದ್ದು, ಅವ್ರ ಜೊತೆ ಆಡಿದ್ದು ಇದೆಲ್ಲ? ಅಬ್ಸಲ್ಯೂಟ್ಲಿ. ಅಂದರೆ ನಾವು ಯಾರನ್ನ ಫಾಲೋ ಮಾಡ್ತಿದ್ವಿ, ಅಷ್ಟು ನಮ್ಮ ಐಡಲ್ಸ್ ಆಗಿದ್ದರವರಲ್ಲ, JR ವಿಶ್ವನಾಥ್ ಆಗಲಿ, ಎಲ್ಲ ಏನೇನಾಗಲಿ, ಕಿರ್ಮಾನಿ ಆಗಲಿ, ಇವರ ಪ್ರಸನ್ನ ಆಗಲಿ, ಚಂದ್ರಶೇಖರ್ ಆಗಲಿ, ಎಲ್ಲರಿಗೂ ನೋಡಿದ್ವಿ ಅಷ್ಟೇ. ಹೋಗಿ ನೋಡ್ತಿದ್ವಿ. ಹುಬ್ಬಳ್ಳಿ ಬೆಳಗಾವಿ ಆಟದ ಹೋಗಿ ನೋಡ್ತಿದ್ರು ರಂಜಿ ಟ್ರಾಫಿ. ಅವು ಎಲ್ಲ ಅವಾಗ 1.5 ದಿವಸ ಮುಗಿದ್ಬಿಡೋದು. ಆಂಧ್ರ ಕೇರಳ ಮಾಡಿದ್ರೆ ಅವಾಗ 1.5 ದಿವಸ ಮುಗಿದೋದು. ನಾವು ಮುಂದೆ ಬೆಳಿಗ್ಗೆ ಬಸ್ ಇಟ್ಕೊಂಡು 10 ಗಂಟೆಗೆ ಹೋದ್ರೆ 1:30 ಮ್ಯಾಚ್ ಮುಗಿದ್ಬಿಡೋದು, ಆ ಥರ ಇತ್ತು. ಸೊ ಇಲ್ಲಿ ಬಂದಮೇಲೆ ಅಂತಂದರೆ ಅವ್ರ ಜೊತೆ ಅವ್ರ ಅಗೇನ್ಸ್ಟ್ ಆಡೋ ಅವಕಾಶ ಸಿಕ್ತು. ಲೋಕಲ್ ಲೀಗಲ್ಲಿ ಆ ಕಾಲಗಳು, ಅದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು. ಈಗಿನ ಅಂತಾರಾಷ್ಟ್ರೀಯ ಆಟಗಾರರಿಗೆ, ಕ್ರಿಕೆಟ್ ಪ್ಲೇಯರ್ಸ್ಗೆ ಅಂದರೆ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ಅಷ್ಟು ಟೈಟ್ ಆಗಿರುತ್ತೆ. ಅವರು ರಂಜಿ ಟ್ರಾಫಿ ಹೋಗಿ ಆಡೋಕ್ಕೆ ಸಾಧ್ಯ, ಲೋಕಲ್ ಲೀಗ್ ಅವಾಗ ಟೆಸ್ಟ್ ಪ್ಲೇಯರ್ಸ್ ಕೂಡ ರಂಜಿ ಟ್ರಾಫಿ ಅಂತೂ ಆಡ್ತಿದ್ರು. ಹೀಗಾಗಿ ಓಪನಿಂಗ್ಸ್ ಜಾಸ್ತಿ ಸಿಗ್ತಿರಲಿಲ್ಲ ಬೇರೆಯವ್ರಿಗೆ. ಅವ್ರು ಯಾರೋ ಟೂರ್ ಹೋದಾಗ ಮಾತ್ರ ಸಿಗ್ತಾ ಇತ್ತು. ನಂತರ ಲೋಕಲ್ ಲೀಗಲ್ಲೂ ಆಡೋರು. ನಮ್ಮ SBM ವರ್ಸಸ್ SBM ವರ್ಸಸ್ ಸಿಂಡಿಕೇಟ್ ಅಂತ ಒಂಥರ ಜಿದ್ದಿ ಆಟ. ನಮ್ಮಲ್ಲೂ ಒಳ್ಳೊಳ್ಳೆ ಆಟಗಾರಿದ್ರು. PR ಅಶೋಕ್ ಆನಂದ್ ಇದ್ದರು, ರಾಜಪ್ಪ ಇದ್ದರು, ಗುರುರಾಜ್ ಇದ್ದರು, VS ವಿಜಯಕುಮಾರ್ ಇದ್ದರು. ಎಲ್ಲ ಒಂಥರ ಒಂದು ಲೆವೆಲ್, ಗ್ರೇಟ್ ಲೆವೆಲ್ ಆಡಿದವರು ಅವರಲ್ಲ. ಸೊ ಅವರಿಂದ ಕಲಿಯೋದು ಭಾಳ. ಸೊ ಅವ್ರು ಅಗೇನ್ಸ್ಟ್ ಆಡಿದಾಗ ನಿಮ್ಮ ಕಾನ್ಫಿಡೆನ್ಸ್ ನೋಡಪ್ಪ, ನಿಮ್ಮ ಸ್ಟಾರ್ಸ್ ಎದುರುಗಡೆ ನೀವು ಆಡ್ತಾ ಇದ್ದೀರ ಅಂತಂದರೆ. ಅನೇಕ ಬಾರಿ JR ವಿಶ್ವನಾಥ್ ಎದುರುಗಡೆ ಎಲ್ಲ ಆಡಿದ್ವಿ. ಸರ್, ಯಾವುದಾದ್ರೂ ಇನ್ಸಿಡೆಂಟ್ ಇದೆ ಸರ್? JRV ಅವರ ಬೌಲಿಂಗ್ ನಲ್ಲಿ ಬೌಂಡ್ರಿ ಬಾರಿಸಿರೋದಾಗಿರ್ಬೋದು, ಔಟ್ ಆಗಿರೋದಾಗಿರ್ಬೋದು. ಚಂದ್ರ ನೆನಪಿದೆ, BS ಚಂದ್ರಶೇಖರ್, ಹಿಂದೂ ಟ್ರಾಫಿ ಫೈನಲ್ಸ್ 1980 ಅಂತ ಕಾಣುತ್ತೆ. ಆವಾಗ ನಾವು ಫೈನಲ್ಸ್ ಬಂದಿದ್ವಿ. ಅವು ಸ್ಟಾರ್ಸ್ ರಂಜಿ ಟ್ರಾಫಿ ಟೀಮ್ ಅಂದರೆ ಸಿಂಡಿಕೇಟ್ ಬ್ಯಾಂಕ್ ಅದು. ವಿಜಯಕೃಷ್ಣ, ಜಯಪ್ರಕಾಶ್, ಸುಧಾಕರ್ ರಾವ್, ಚಂದ್ರಶೇಖರ್ ಎಲ್ಲರೂ ಇರ್ತಿದ್ರು. ನಾರಾಯಣ ರಾಜು ಅವರೆಲ್ಲ. ನಮ್ಮದು ಚೆನ್ನಾಗಿತ್ತು ಟೀಮು ಒಂದು ಲೆವೆಲಲ್ಲಿ. ಸೊ ಆವಾಗ ಅಂತಂದರೆ ನಾನು ಬೌಲಿಂಗು ಮಾಡ್ತಾಯಿದ್ದೆ. ಆವಾಗ ವಿಜಯಕೃಷ್ಣ ಔಟ್ ತೊಗೊಂಡಿದ್ದೆ. ಆಮೇಲೆ ಬ್ಯಾಟಿಂಗಲ್ಲಿ ಬಂದಾಗ ಚಂದ್ರಶೇಖರ್ ಬೌಲಿಂಗ್ ಮಾಡ್ತಾರೆ. 2 ಬಾಲ್ ಆಡಿದ್ದು. 1 ಬಾಲ್ ಡಿಫೆಂಡ್ ಮಾಡಿದೆ, ಸೆಕೆಂಡ್ ಬಾಲ್ ಅದು ಏನಾಯ್ತು, ಹೆಂಗೆ ಬೋಲ್ಡ್ ಅದೇ ಗೊತ್ತಿಲ್ಲ. ಅಂದರೆ ಒಂಥರ ಅವ್ರದ್ದು ಇದು. JRV SBI ವಿರುದ್ಧ ಆದಾಗೆಲ್ಲ ಅವರು ಸ್ಲಿಪ್ಪಲ್ಲಿ ನಿಂತಿರೋರು ಅಷ್ಟೇ. ಅಂದರೆ ಎನ್ಕರೇಜ್ ಮಾಡೋರು ಅಷ್ಟೇ. ಅದು ಸ್ಟಾರ್ಟೆಡ್ ಟೀಮ್ SBI. ಅಂದರೆ ಒಂದು ಲೆವೆಲಲ್ಲಿ SBI, ಆಲ್ ಇಂಡಿಯಾ SBI ಟೀಮ್ ಅಂದರೆ ಮೊನದೌಲಾ ಟ್ರಾಫಿ ಎಲ್ಲ ಆಡ್ತಂದ್ರೆ ಟೆಸ್ಟ್ ಪ್ಲೇಯರ್ಸೇ ರಿಸರ್ವ್ಸಲ್ಲಿ ಇರ್ತಿದ್ರು. ಆ ಥರ ಟೀಮ್ ಅದು. ಅಜಿತ್ ವಾಡ್ಕರ್ ಹಿಡ್ಕೊಂಡು ಎಲ್ಲರೂ ಅದರಲ್ಲಿ ಇರ್ತಿದ್ರು. ಸೊ ಅಂಥ ಸ್ಟ್ಯಾಂಡರ್ಡ್ ಟೀಮ್. ಆಮೇಲೆ ಇಂಟರ್ ಸರ್ಕಲ್ ಮ್ಯಾಚಸ್ ಅಂತ ಆಗ್ತಿದ್ದು, ಆಲ್ ಇಂಡಿಯಾ ಟೂರ್ನಮೆಂಟ್ಸ್ ಅಂತ ಆಗ್ತಾಯಿದ್ದು. ಆಮೇಲೆ ಜೂನಿಯರ್ಸ್ ಆಡೋ ಅವಕಾಶ ಸಿಕ್ಕ ಕೂಡ ಹೆಚ್ಚಿಗೆ ಆಡೋಕ್ಕಾಗಲಿಲ್ಲ. ಲೋಕಲ್ ಇದರಲ್ಲಿ ಜಾಸ್ತಿ ಆಡಿದೆ ಆಯಿತು. ಆವಾಗಲೇ ನನಗೆ ನೋಡಿ ಜ್ಞಾನಾರ್ಜನೆ ಹೇಗಾಗಬೇಕು ರಮನ್. ಓದಬೇಕು, ಬರೀಬೇಕು, ಕೇಳಬೇಕು, ನೋಡಬೇಕು, ಸಿಕ್ಕವ್ರ ಜೊತೆ ಮಾತಾಡಬೇಕು. ಕರೆಕ್ಟ್. ನನಗಿದು ಎಲ್ಲನೂ ಅವಕಾಶ ಒದಗಿ ಬಂತು. ಸೊ ನೀವು ಏನೇ ಓದಬೇಕು, ಬರೀಬೇಕು, ಮಾತಾಡಬೇಕಂದ್ರೆ
ನಿಮ್ಗೆ ಬೇಸದ್ ಬೇಕೇ ಬೇಕು, ನಿಮ್ಗೆ ಕಾನ್ಫಿಡೆನ್ಸ್ ಬೇಕೇ ಬೇಕು. ಅದಿದ್ದಾಗ ಮಾತ್ರ ನೀವು ಮುಂದೆ ಹೋಗೋಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ಅನೇಕ ಜನರ ಸಂದರ್ಶನ ಮಾಡೋಕ್ಕೆ ಅವಕಾಶ ಸಿಕ್ತು.